ಒಂದು ತಾಕತ್ತಿದೆ ಒಂದು ಟ್ರೈಲರ್ ಅಲ್ಲಿ. And you know what, actually Pushpavati is still trending number 1. ನಮ್ಮ ಹಾಡು ಅದು ಆಕ್ಚುಲಿ ಕಾಂಪಿಟೇಷನ್ ಕೊಡ್ತಿದ್ದೇವೆ ನಾವು. ಇಟ್ ಇಸ್ ನಾಟ್ ಓನ್ಲಿ ನಂಬರ್ 1, ನಮ್ದು ನಂಬರ್ 1. ಹರಿ ಸರ್ ಬಂದಿರ್ತಾರೆ, ಹರಿ ಸರ್ ಇರ್ತಾರೆ ಅಂತಾನೆ ಗೊತ್ತಾಗಲ್ಲ. ಬರ್ತಾರೆ, ನೀಟಾಗಿ ವಿಸ್ಪರ್ ಮಾಡ್ತಾರೆ, ಅಮ್ಮ ಹಿಂಗೆ 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 ಅಂತ ಹೇಳ್ತಾರೆ. ತುಂಬಾನೇ ಖುಷಿಯಿಂದ ಕೆಲಸ ಮಾಡಿರುವಂತ ಒಂದು ಸಿನಿಮಾ. ಐ ಥಿಂಕ್ ಆ ಒಂದು ಪಾಸಿಟಿವಿಟಿ ನಮ್ಮ ಟ್ರೈಲರ್ ಅಲ್ಲಿ ಹಾಗೆ ಹಾಡಲ್ಲಿ ಕಾಣುತ್ತೆ. ಸೀನ್ ನಾನು ನೋಡ್ತೀನಿ, ಇಷ್ಟು ಜನ, ಓ ಮೈ ಗಾಡ್, ಇದು ಎಕ್ಸಾಜುರೇಷನ್ ಅಂತ ಹೇಳ್ತಿಲ್ಲ. ಇಷ್ಟಕ್ಕೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ದರ್ಶನ್ ಸರ್ಗೆ. ಅವರ ಕೊಟ್ಟಂತ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಈ ಜನ್ಮದಲ್ಲಿ ನಾನು ಐ ಥಿಂಕ್ ಅವ್ರಿಗೆ ಮಲ್ಟಿಪಲ್ ಟೈಮ್ಸ್ ಐ ಹ್ಯಾವ್ ಸೆಡ್ ಥ್ಯಾಂಕ್ಸ್ ಟು ಹಿಮ್. ಥ್ಯಾಂಕ್ ಯು ಅನ್ನೋ ಪದ ತುಂಬಾ ಅದು ಒಂದು ಪದ ಇದೆ, ಬಟ್ ಐ ರಿಯಲಿ ಮೀನ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಟ್ಸ್ ಆಫ್ ಅಂಡ್ ಸಲ್ಯೂಟ್ ಟು ಆಲ್ ಹಿಸ್ ಫ್ಯಾನ್ಸ್. ನಿಜವಾಗ್ಲೂ ಆ ತರ ಆ ಮಟ್ಟಕ್ಕೆ ಡೇ 1 ಇಂದ ಐ ಥಿಂಕ್ ದೇರ್ ಇಸ್ ಅ ಟ್ಯಾಗ್ ಲೈನ್ ಹಿಯರ್, learn to fight, learn to fight alone anta. I think who is alone here? Are you alone? No? Yeah, it al Krantik matra, but real life ali he is not alone. He has I think ಸಾವಿರ ಕೋಟಿ ಅದಕ್ಕೂ ಹೆಚ್ಚಾಗಿ ಇರುವಂತ ಒಂದು ಅಷ್ಟು ಜನ ಅಭಿಮಾನಿಗಳನ್ನ ಪಡೆದಿರುವಂತ ಅದೃಷ್ಟವಂತ ನೀವು. ನನಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ನಾವು ಅಲ್ವಾ, ಅದು ಜನವರಿ 26 ಅಂತ ತಕ್ಷಣ ರಿಪಬ್ಲಿಕ್ ಡೇ, ಬಟ್ ಈ ವರ್ಷ ಗಣರಾಜ್ಯೋತ್ಸವ ಅಂತ ಮರೆತು ಇಟ್ ಇಸ್ ಓನ್ಲಿ ಕ್ರಾಂತಿಯೋತ್ಸವ ಅಷ್ಟೇ, ಇಲ್ಲ ಅಲ್ವಾ? ರೈಟ್? ಕೊರಿಯೋಗ್ರಫಿ, ಹೇ ಭೂಷಣ್ ಕೊರಿಯೋಗ್ರಾಫರ್ಸ್ ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ತುಂಬ ಮಾತಾಡಿದ್ದೇವೆ ನಾವು. ಇನ್ಫ್ಯಾಕ್ಟ್ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಬೇಗ ಕರೆಸ್ತಾರೆ ನನ್ನ ಮಾತಾಡೋದಕ್ಕೆ ಅಂತ. ಇಸ್ ಇಟ್ ಓಕೆ? ನಾನು ಮಾತಾಡೋದಿಲ್ಲ, ಬೇರೆಯವ್ರು ಮಾತಾಡ್ಮೇಲೆ ಮಾತಾಡ್ದ. ಓಕೆ. ಆ್ಯಕ್ಚುಲಿ ತುಂಬ ಪ್ಲ್ಯಾನ್ ಮಾಡಿದೆ, ಮಾತಾಡಬೇಕು, ತುಂಬಾ ಮಾತಾಡೋದಿತ್ತು ಅಂತ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ಹಾಡುಗಳು ನೋಡಿ ಆ್ಯಂಡ್ ಟ್ರೈಲರ್ ನೋಡಿದ ಕೂಡಲೇ ನನಗೆ ಮಾತೇ ಬರ್ತಿಲ್ಲ. ಬಿಕಾಸ್ ಅಲ್ಲಿ ಕುತ್ಕೊಂಡಾಗ ಯೂಶಲಿ ಫೋನಲ್ಲಿ ನೋಡಬೇಕಾದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಬೇರೆ, ಓ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ. ಬಟ್ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಅದರ ಒಂದು ಮಜಾನೇ ಬೇರೆ, ಅದೊಂಥರ ಬೇರೆ ಥರ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಆಲ್ 3 ಸಾಂಗ್ಸ್ ಆ್ಯಸ್ ಮ್ಯಾಮ್ ಹೇಳ್ದಂಗೆ ಟ್ರೆಂಡಿಂಗಲ್ಲೇ ಇದೆ ಅದು. ಆ್ಯಂಡ್ ಯು ನೋ ವಾಟ್, ಆ್ಯಕ್ಚುಲಿ ಪುಷ್ಪವತಿ ಇಸ್ ಸ್ಟಿಲ್ ಟ್ರೆಂಡಿಂಗ್ ನಂಬರ್ 1. ಎಸ್, ಕಂಗ್ರ್ಯಾಚುಲೇಷನ್ಸ್ ಪುಷ್ಪವತಿ. ಇನ್ಫ್ಯಾಕ್ಟ್ ಐ ಥಿಂಕ್ ನಿಮಿಕಾ ನನಗೆ ಕಾಲ್ ಮಾಡಿದಾಗೆಲ್ಲ ನಾನು ಪುಷ್ಪವತಿ ಅಂತಾನೆ ಇವಾಗ ನಾನು ಕರಿತೀನಿ ನಿಮಿಕಾನ. and she calls me Bombay. And ನಮ್ಮ ಹಾಡು ಅದು ಆಕ್ಚುಲಿ ಕಾಂಪಿಟೇಷನ್ ಕೊಡ್ತಿದ್ದೇವೆ ನಾವು. ಇಟ್ ಇಸ್ ನಾಟ್ ಓನ್ಲಿ ನಂಬರ್ 1, ನಮ್ದು ನಂಬರ್ 1. ಬಟ್ ವಾಟ್ ಎವರ್, ಎಂಡ್ ಆಫ್ ದ ಡೇ ನಮ್ಮ ಸಿನಿಮಾ ಹಾಡುಗಳದು. ವೆರಿ ವೆರಿ ಗ್ಲಾಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಾಡುಗಳನ್ನ ತುಂಬಾ ಇಷ್ಟಪಟ್ಟು ಐ ಥಿಂಕ್ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಪ್ರತಿ ಬಾರಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ 20 to 25 ರೀಲ್ಸ್ನ ಟ್ಯಾಗ್ ಮಾಡಿ ನನಗೆ ಒಂದಷ್ಟು ಪೋಸ್ಟ್ಗಳನ್ನ ನೋಡ್ತಿರ್ತೀನಿ. ಆ್ಯಂಡ್ ಪ್ರತಿ ಬಾರಿ ನನಗೆ ಅನ್ಸ್ತೀನಿ ಇಷ್ಟೊಂದು ಹೋಗ್ತಿದ್ಯಾ ಅಂತ. ವೆರಿ ಮಚ್ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹಾಡುಗಳನ್ನ ಇಷ್ಟಪಟ್ಟಿದ್ದಕ್ಕೆ. ಆ್ಯಂಡ್ ಇವತ್ತು ದಿನ ಕಾಯ್ತಿದೆ 7th, ಬಿಕಾಸ್ ಟ್ರೈಲರ್ ಲಾಂಚ್ ಯಾವಾಗ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಅಲ್ಲಿ ಕುತ್ಕೊಂಡಾಗ ಒನ್ಸ್ ಮೋರ್ ಅಂತ ಹಿಂದೆಯಿಂದ ಒಂದು ವಾಯ್ಸ್ ಬಂತು, ಒಂದಷ್ಟು ಜನದು 2 ಬಾರಿ ಹಾಕಿರೋವಂಥದ್ದು. ಬಟ್ ಮಲ್ಟಿಪಲ್ ಟೈಮ್ಸ್ ಹಾಕ್ತಿದ್ರೆ ಅದು ನೋಡೋದಕ್ಕೆ ಬೋರ್ ಆಗಲ್ಲ, ಬಿಕಾಸ್ ಅಷ್ಟು ಒಂದು ತಾಕತ್ತಿದೆ ಒಂದು ಟ್ರೈಲರ್ ಅಲ್ಲಿ. ಎಸ್ಪೆಷಲಿ ಡೈಲಾಗ್ಸ್ ಅಂತ ಬಂದಾಗ ನನಗೆ ತುಂಬಾನೇ ಇಷ್ಟ ಆದಂತ ಡೈಲಾಗ್ಸ್ ಅಂಡ್ ಪಿಕ್ಚರೈಸೇಷನ್. ಕರ್ನಾಟಕ ಸರ್ ಫ್ಯಾಂಟಾಸ್ಟಿಕ್ ವಿಜುವಲ್ಸ್ ಅಂಡ್ ತುಂಬಾ ಚೆನ್ನಾಗಿದೆ. ಅಂಡ್ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಐ ಥಿಂಕ್ ಹರಿ ಸರ್ ಒಂಥರ ಆಲ್ರೌಂಡರ್ ಈ ಸಿನಿಮಾಗೆ. ಅವರು ಪ್ರತಿಯೊಬ್ಬರ ಕಾಸ್ಟ್ಯೂಮ್ ನ ಸ್ಟೈಲಿಂಗ್ ಮಾಡಿರುವಂಥದ್ದು. ಇನ್ಫ್ಯಾಕ್ಟ್ ನನ್ನ ಕಾಸ್ಟ್ಯೂಮ್ ಕೂಡ ಅವರ ಒಂದು ಡಿಸಿಷನ್ ತುಂಬಾನೇ ಇತ್ತು ಅದರ ಮೇಲೆ. ಅಂಡ್ ಐ ಥಿಂಕ್ ಇದು ಕಂಪ್ಲೀಟ್ಲಿ ಟೀಮ್ ವರ್ಕ್. ಇಟ್ಸ್ ನಾಟ್ ದಟ್ ಇಂಡಿವಿಜುವಲ್ ಆಗಿ ಓಕೆ ಇವರು ಟೀಮ್ ಅವ್ರು ನೋಡ್ಕೊಂತಾರೆ, ಇಲ್ಲ ಹೀರೋಯಿನ್ ಟೀಮ್, ಇಲ್ಲ ಚಂದ್ರು ಸರ್ ಅಮ್ಮ ಲೈಕ್ ಸುಮಮ್ಮ ಅವರ ಒಂದು ಟೀಮ್ ಅವ್ರವ್ರು ನೋಡ್ಕೊಂತಾರೆ. ನಥಿಂಗ್ ಲೈಕ್ ದಟ್. ಇಟ್ ವಾಸ್ ಕಂಪ್ಲೀಟ್ಲಿ ಲೈಕ್ ಅ ಟೀಮ್ ವರ್ಕ್. ಅಂಡ್ ಇನ್ಫ್ಯಾಕ್ಟ್ ಡಿಸಿಷನ್
ಯಾವುದೇ ಆಗಿದ್ರು ಸಹ ಎಂಡ್ ಆಫ್ ದ ಡೇ ಇಫ್ ವಿ ಆರ್ ಕಂಫರ್ಟಬಲ್ ವೇರಿಂಗ್ ಕಾಸ್ಟ್ಯೂಮ್ ವಾಟ್ ಎವರ್ ವಿ ವೇರ್ ಅದನ್ನ ನಮಗೆ ಬಿಡ್ತಿದ್ರು. ಆ್ಯಂಡ್ ಫೆಂಟಾಸ್ಟಿಕ್ ಆಗಿ ಕಾಣುತ್ತೆ ನಮ್ಮ ಒಂದು ಪ್ರತಿ ಒಂದು ಕ್ಯಾರೆಕ್ಟರ್ಸ್, ಅವರ ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು. ಆ್ಯಂಡ್ ಹರಿ ಸರ್ ಅವರ ಒಂದು ಡೈರೆಕ್ಷನ್ ಅಲ್ಲಿ ನಾನು ಮೊದಲನೇ ಬಾರಿ ಕೆಲಸ ಮಾಡ್ತಿರೋದು, ತುಂಬಾನೇ ಇಷ್ಟ ಆಯ್ತು. ಆ್ಯಂಡ್ ವೆರಿ ಕಾಮ್. ಇನ್ನೊಂದೇನ್ ಗೊತ್ತಾ, ನಮ್ಮ DOP ಆಗಿರ್ಬೋದು ಆ್ಯಂಡ್ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಅವರಿಬ್ರು ವಾಯ್ಸೇ ಕೇಳ್ತಿರ್ಲಿಲ್ಲ ಆಕ್ಚುಲಿ ಸೆಟ್ ಅಲ್ಲಿ. ಅಷ್ಟು ಸೈಲೆಂಟ್ ಆಗಿ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ನಾನು ಖಂಡಿತವಾಗ್ಲೂ ನೋಡಿಲ್ಲ. ಈ 10 ವರ್ಷದಲ್ಲಿ ಐ ಥಿಂಕ್ ಕೆಲಸ ಮಾಡಿರೋರು ಎಲ್ಲ ಸ್ವಲ್ಪ ಡೈರೆಕ್ಷನ್ ಒಂದು ಡೈರೆಕ್ಟರ್ ಸೀಟ್ ಅಲ್ಲಿ ಮೈಕ್ ಇಟ್ಕೊಂಡು ಸ್ವಲ್ಪ ಒಂದು ವಾಯ್ಸ್ ಇರುತ್ತೆ ಒಂದ್ ಮಟ್ಟಕ್ಕೆ. ಬಟ್ ಹರಿ ಸರ್ ವಾಯ್ಸ್, ಹರಿ ಸರ್ ಬಂದಿರ್ತಾರೆ, ಹರಿ ಸರ್ ಇರ್ತಾರೆ ಅಂತಾನೆ ಗೊತ್ತಾಗಲ್ಲ. ಬರ್ತಾರೆ, ನೀಟಾಗಿ ವಿಸ್ಪರ್ ಮಾಡ್ತಾರೆ, ಅಮ್ಮ ಹಿಂಗೆ 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 ಅಂತ ಹೇಳ್ತಾರೆ. ಜಾಸ್ತಿ ವಾಯ್ಸ್ ಇದ್ದಿದ್ದು ಪ್ರಾಬ್ಲಿ ನಂದೇ ಅನ್ಸುತ್ತೆ ಸೆಟ್ ಅಲ್ಲಿ, ಜೋರಾಗಿ ಕಿರಿಸ್ತಿದೆ ನಂದು ಮತ್ತೆ ಶೈಲುದು, ಸಾರಿ ಶೈಲಜಾ ಮ್ಯಾಮ್ದು. ಸೊ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಆಕ್ಚುಲಿ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ರು ಹೇಳ್ತೀವಿ ಒಂದು ತುಂಬಾ ಒಂಥರ ಫ್ಯಾಮಿಲಿ ತರ ಅಂತ. ಅದು ತುಂಬಾ ಕ್ಲೀಶೆ ಆಗಿರ್ಬೋದು, ಬಟ್ ನಿಜವಾಗ್ಲೂ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಅಷ್ಟು ಜನ ಹುಡುಗರು ಆಗಿರ್ಬೋದು, ಐ ಥಿಂಕ್ ಎಲ್ಲ ಅಣ್ಣಂದ್ರು, ಐ ಥಿಂಕ್ ಲೈಟ್ ಡಿಪಾರ್ಟ್ಮೆಂಟ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಎವ್ರಿಬಡಿ ತುಂಬಾನೇ ಖುಷಿಯಿಂದ ಕೆಲಸ ಮಾಡಿರುವಂತ ಒಂದು ಸಿನಿಮಾ. ಐ ಥಿಂಕ್ ಆ ಒಂದು ಪಾಸಿಟಿವಿಟಿ ನಮ್ಮ ಟ್ರೈಲರ್ ಅಲ್ಲಿ ಹಾಗೆ ಹಾಡಲ್ಲಿ ಕಾಣುತ್ತೆ. ಇಷ್ಟು ಸಿನಿಮಾದ ಬಗ್ಗೆ. ಆ್ಯಂಡ್ ನಂಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ನನ್ನ ಜೊತೆ ಸಂಯುಕ್ತ ಕೂಡ ಇದ್ದಾರೆ, ಗಿರಿಜಾ ಲೋಕೇಶ್ ಅಮ್ಮ ಕೂಡ ಇದ್ದಾರೆ. ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಎವ್ರಿ ಒನ್. ದೊಡ್ಡ ದೊಡ್ಡ ನಟರು ಇದ್ದಾರೆ. ಇಟ್ ಇಸ್ ಲೈಕ್ ಹಿಂಗಿದೆ ಸಿನಿಮಾ, ಹಿಂಗೆ ಇಷ್ಟು ಮ್ಯಾಸಿವ್ ಆಗಿರುವಂತ ಒಂದು ಸಿನಿಮಾ ಕ್ರಾಂತಿ. ಹಾಗೆ ಇಷ್ಟಕ್ಕೆ ನಾನು ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಶೈಲು, ಹರಿ ಸರ್ ಆ್ಯಂಡ್ B. ಸುರೇಶ್ ಸರ್ಗೆ ನನ್ನ ಈ ಥರ ಒಂದು ಲವ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಫ್ಟರ್ 6 ವರ್ಷ ಆಯಿತು ಅನ್ಸುತ್ತೆ ನನ್ನ ಸರ್ ಜೊತೆ ಕೆಲಸ ಮಾಡಿ. ಈ ಥರ ಒಂದು ಒಳ್ಳೆ ಪಾತ್ರ, ಒಂದು ಒಳ್ಳೆ ಸಿನಿಮಾದಲ್ಲಿ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಮಿಂಗ್ ಟು ದ ಮೇಜರ್, ಏನಂತಾರೆ, ಒಂದು ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ನಾನು ಅನ್ಕೊಂಡಿದ್ದೆ, ಸಡನ್ ಆಗಿ ಮರ್ತೋಯ್ತು. ಎಸ್, ಐ ಜಸ್ಟ್ ರೀಕಾಲಿಂಗ್ ಇಟ್. ಈ ಜರ್ನಿ ಸಿನಿಮಾದಲ್ಲಿ ಅದ್ಭುತ ಜರ್ನಿ, ಬಟ್ ಇನ್ನೊಂದು ಜರ್ನಿ ನಾನು ಊಹಿಸ್ಕೊಳಕ್ ಆಗ್ದಿರುವಂತ ಒಂದು ಜರ್ನಿನ ನಾನು ಐ ಥಿಂಕ್ ಐ ಹ್ಯಾವ್ ವಿಟ್ನೆಸ್ಡ್ ಇಟ್ ಅಂತ ಹೇಳೋದಕ್ಕೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ತುಂಬಾ ಖುಷಿ ಪಡ್ತೀನಿ ನಾನು. ಯಾಕೆ ಅಂದ್ರೆ ನಮ್ಮ ಐ ಥಿಂಕ್ ವಿ ಸ್ಟಾರ್ಟೆಡ್ ಫ್ರಮ್ ಪ್ರೆಸ್ ಮೀಟ್ ಇಲ್ಲಿ ಮಾಡಿದಾಗ, ಆ್ಯಂಡ್ ಅಲ್ಲಿಂದ ನಾವು ಮೈಸೂರಿಗೆ ಹೋಗಿರುವಂಥದ್ದು. ಮೊದಲನೇ ಹಾಡು ಧರಣಿ ಹಾಡು, ಅಲ್ಲಿಂದ ಹೊಸಪೇಟೆ, ಬೊಂಬೆ, ಅಲ್ಲಿಂದ ಹುಬ್ಳಿ, ಪುಷ್ಪವತಿ ಸಾಂಗ್, ಅಗೇನ್ ಬ್ಯಾಂಗ್ಳೂರಲ್ಲಿ ಇದು ಒಂದು ಟ್ರೈಲರ್ ಲಾಂಚ್. ಈ ಜರ್ನಿ ಏನಿದೆ, ಇಟ್ ವಾಸ್ ಇನ್ಕ್ರೆಡಿಬಲ್ ಜರ್ನಿ. ನಾನು ಪ್ರಾಬಬ್ಲಿ ಅನ್ಕೊಂಡಿರ್ಲಿಲ್ಲ ಈ ತರ ಒಂದು ಸೀನ್ ನಾನು ನೋಡ್ತೀನಿ, ಇಷ್ಟು ಜನ. ಓ ಮೈ ಗಾಡ್, ಇದು ಎಕ್ಸಾಜುರೇಷನ್ ಅಂತ ಹೇಳ್ತಿಲ್ಲ, ಖಂಡಿತವಾಗ್ಲೂ ಪ್ರತಿಯೊಬ್ರು ಇಲ್ಲಿರೋರು ಅಷ್ಟು ಜನನು ವಿಡಿಯೋದಲ್ಲಿ ನೋಡಿದೀರಾ. ಬಟ್ ವಿಡಿಯೋದಲ್ಲಿ ನೋಡೋದಲ್ಲ ಮಜಾ, ಲೈವ್ ಅಲ್ಲಿ ನೋಡುವಂತ ಒಂದು ಮಜಾ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಅದು ಅದ್ಭುತ. ಇಷ್ಟಕ್ಕೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ದರ್ಶನ್ ಸರ್ಗೆ. ಅವರ ಕೊಟ್ಟಂತ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಈ ಜನ್ಮದಲ್ಲಿ ನಾನು ಐ ಥಿಂಕ್ ಅವ್ರಿಗೆ ಮಲ್ಟಿಪಲ್ ಟೈಮ್ಸ್ ಐ ಹ್ಯಾವ್ ಸೆಡ್ ಥ್ಯಾಂಕ್ಸ್ ಟು ಹಿಮ್. ಥ್ಯಾಂಕ್ ಯು ಅನ್ನೋ ಪದ ತುಂಬಾ, ಅದು ಒಂದು ಪದ ಇದೆ, ಬಟ್ ಐ ರಿಯಲಿ ಮೀನ್ ಇಟ್. ಥ್ಯಾಂಕ್ ಯು ಸೋ ಮಚ್. ಈ ಜರ್ನಿ ಇದೆಯಲ್ಲ, ನಿಮ್ಮ ಜೊತೆ ಟ್ರಾವೆಲ್ ಮಾಡಿ ಪ್ರತಿ ಒಂದು ಜಿಲ್ಲೆಗೆ ಹೋಗಿ ಒಂದು ಹಾಡುಗಳನ್ನ ಬಿಡುಗಡೆ ಮಾಡುವಂಥದ್ದು ಒಂದು, ಅದ್ರ ಜೊತೆ ನಿಮ್ಮ ಸೆಲೆಬ್ರಿಟೀಸ್ ಜೊತೆ ನೋಡುವಂತ ಒಂದು ಅವಕಾಶ ಇದೆಯಲ್ಲ, ರೈಟ್ ಹೆಸರನ್ನ ಅವರು ನಾಮಕರಣ ಮಾಡಿದ್ದಾರೆ ಅವರ ಫ್ಯಾನ್ಸ್ಗೆ, ಸೆಲೆಬ್ರಿಟೀಸ್ ಅಂತ. ಹ್ಯಾಟ್ಸ್ ಆಫ್ ಅಂಡ್ ಸಲ್ಯೂಟ್ ಟು ಆಲ್ ಹಿಸ್ ಫ್ಯಾನ್ಸ್. ನಿಜವಾಗ್ಲೂ ಆ ತರ ಆ ಮಟ್ಟಕ್ಕೆ ಡೇ 1 ಇಂದ ಐ ಥಿಂಕ್ ನಮ್ಮ ಸಿನಿಮಾ ಮುಹೂರ್ತದಿಂದ ಇವತ್ತಿನವರೆಗೂ, ಈ ಟ್ರೈಲರ್ ಲಾಂಚ್ ವರ್ಗೂ ಅವ್ರು ಕೊಟ್ಟಂತ ಪ್ರೀತಿ, ಅವ್ರು ತೋರಿಸ್ತಿರೋಂತ ಅಭಿಮಾನ, ಅವರ ಒಂದು ಸಪೋರ್ಟ್, ಇಟ್ಸ್ ಬೀನ್ ಕಾನ್ಸ್ಟೆಂಟ್. ಎಲ್ಲೂ ಅದು ಒಂದು ಡ್ರಾಪೇ ಆಗಿಲ್ಲ. ಇಟ್ ಇಸ್ ಲೈಕ್ ಅದರ ಪೀಕ್ ಹಂಗೆ ಹೋಗ್ತಾ ಇದೆ ಅದು. ಐ ಥಿಂಕ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಒಂದೊಂದು ಕಡೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು, ಆ ಜರ್ನಿ ನನ್ನ ಜೀವನದಲ್ಲೇ ಮರೆಯೋದಕ್ಕಾಗದಂತ ಜರ್ನಿ. ಇದು ಒಂದು ನಿಜವಾಗ್ಲೂ ಪ್ರೌಡ್ ಮೂಮೆಂಟ್ ನನಗೆ. ಕ್ರಾಂತಿ, ಐ ಥಿಂಕ್ ದೇರ್ ಇಸ್ ಅ ಟ್ಯಾಗ್ ಲೈನ್ ಹಿಯರ್, ಲರ್ನ್ ಟು ಫೈಟ್, ಲರ್ನ್ ಟು ಫೈಟ್ ಅಲೋನ್ ಅಂತ. I think who is alone here? Are you alone? No?
ಯಾ ಅದು ಕ್ರಾಂತಿಗೆ ಮಾತ್ರ, ಬಟ್ ರಿಯಲ್ ಲೈಫಲ್ಲಿ ಹಿ ಈಸ್ ನಾಟ್ ಅಲೋನ್. ಹಿ ಹ್ಯಾಸ್ ಐ ಥಿಂಕ್ 1000 ಕೋಟಿ ಅದಕ್ಕೂ ಹೆಚ್ಚಾಗಿ ಇರುವಂತ ಒಂದು ಅಷ್ಟು ಜನ ಅಭಿಮಾನಿಗಳನ್ನ ಪಡೆದಿರುವಂತ ಅದೃಷ್ಟವಂತ ನೀವು ಅಲ್ವಾ? ಫೀಲ್ ಸೋ ಹ್ಯಾಪಿ ಅಂಡ್ ಗುಡ್. ಖುಷಿ ಆಗುತ್ತೆ ಆಕ್ಚುಲಿ ಈ ಥರವನ್ನ ವಿಟ್ನೆಸ್ ಮಾಡೋದಕ್ಕೆ. ಆ್ಯಂಡ್ ಜರ್ನಿ ಬೊಂಬಾರ್ ಆ್ಯಂಡ್ ಸಿನಿಮಾ ತಂಡದ ಜೊತೆಗೆ ಅದ್ಭುತ ಎಕ್ಸ್ಪೀರಿಯನ್ಸ್. ಏನು ಹೇಳಿ ನಾನು ಈ ಸಿನಿಮಾದ ಬಗ್ಗೆ. ಭಗವಂತಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನೋ ನಾನು. ಐ ಥಿಂಕ್ ಈ 10 ವರ್ಷದಲ್ಲಿ ಇಂಥ ಒಂದು ಒಳ್ಳೆ ತಂಡದ ಜೊತೆ ಸಿನಿಮಾ ಹಾಗೆ ತಂಡದ ಜೊತೆ ಕೆಲಸ ಮಾಡಿರುವಂಥ ಒಂದು ಅವಕಾಶ ಕೊಡೋದಕ್ಕೆ ಭಗವಂತನಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜನವರಿ 26ನೇ ತಾರೀಕು ಹೆಂಗಾಗ್ಬಿಟ್ಟಿದೆ ಅಂದ್ರೆ 26 ಗಣರಾಜ್ಯೋತ್ಸವ ಅಲ್ಲ, ನನಗೆ ಕನ್ಫ್ಯೂಸ್ ಆಗುತ್ತೆ. ಗಣರಾಜ್ಯೋತ್ಸವ ಅಂತ ನಾವು ಅಲ್ವಾ, ಅದು ಜನವರಿ 26 ಅಂದ ತಕ್ಷಣ ರಿಪಬ್ಲಿಕ್ ಡೇ. ಬಟ್ ಈ ವರ್ಷ ಗಣರಾಜ್ಯೋತ್ಸವ ಅಂತ ಮರೆತು ಇಟ್ ಇಸ್ ಓನ್ಲಿ ಕ್ರಾಂತಿಯೋತ್ಸವ ಅಷ್ಟೇ. 26ನೇ ತಾರೀಕು ನಮ್ಮ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಿದೆ. ಬಂದು ನೋಡಿ ಅಂತ ನಾನು ನಿಮ್ಗೆ ಆಹ್ವಾನ ಮಾಡಲ್ಲ, ಬಿಕಾಸ್ ನೀವೇ ಹೇಳ್ತಿದ್ದೀರಾ ಬಂದು ನೋಡ್ಬೇಕು ಸಿನಿಮಾ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೆ. ಆ್ಯಂಡ್ ಎಸ್ ಐ ಆಮ್ ಸೋ ಸಾರಿ, ಲಾಸ್ಟ್ ಒಂದು ಹೇಳಬೇಕು, ಲಿರಿಸಿಸ್ಟ್ ಯಾ ಹರಿ ಸರ್ ಆಗಿರ್ಬೋದು, ಚೇತನ್ ಅವರು ಆಗಿರ್ಬೋದು, ಆ್ಯಂಡ್ ಭಟ್ರು ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಸರ್ ತುಂಬಾನೇ ಅದ್ಭುತವಾಗಿ ಬಂದಿರುವಂತ ಒಂದು ಲಿರಿಕ್ಸ್ ಆ್ಯಂಡ್ ವೆರಿ ಕ್ಯಾಚಿ ಲೈನ್ಸ್ ಆ್ಯಂಡ್ ತುಂಬಾನೇ ಇಷ್ಟ ಆಗುತ್ತೆ. ಆಲ್ರೆಡಿ ಕಲ್ತ್ಬಿಟ್ಟಿದ್ದಾರೆ ಎಲ್ರು ಹಾಡುಗಳನ್ನ. ಇನ್ನೇನಿದೆ, ಏನಾದರೂ ಮರ್ತಿದ್ದೀನಾ? ಇಲ್ಲ ಅಲ್ವಾ? ರೈಟ್, ಕೊರಿಯೋಗ್ರಫಿ. ಹೇ ಭೂಷಣ್ ಕೊರಿಯೋಗ್ರಾಫರ್ಸ್, ಓ ಮೈ ಗಾಡ್, ಇಬ್ರು ಇಲ್ಲೇ ಇದ್ದಾರೆ. ಕೊರಿಯೋಗ್ರಫಿ ಏನ್ ಹೇಳಿ ಅದ್ರ ಬಗ್ಗೆ? ಚೆನ್ನಾಗಿತ್ತಾ? ಬೊಮಾರ್, ಸಿ ವಂಡರ್ಫುಲ್ ಕೊರಿಯೋಗ್ರಫಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಯು ಗೈಸ್. ಅದೇ ಮೊದಲನೇ ಬಾರಿ ನಾನು ಭೂಷಣ್ ಅವರೊಟ್ಟಿಗೆ ಕೆಲಸ ಮಾಡಿರುವಂಥದ್ದು. ಬೊಂಬೆ ಭೂಷಣ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನನ್ನ ಕೈಲಿ ಡಾನ್ಸ್ ನನ್ನ ಕೈಲಿ ಡಾನ್ಸ್ ಮಾಡಿಸಿಲ್ಲ, ಸರ್ ಕೈಲಿ ಡಾನ್ಸ್ ಮಾಡಿಸಿರೋದು. ಆ್ಯಂಡ್ ಸಂತು, ಚೆನ್ನಾಗಿ ಬಿಸಿಲಲ್ಲಿ ನಮಗೆ ಡಾನ್ಸ್ ಮಾಡಿಸೋದಕ್ಕೆ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾ ಒಂದು ನಿಮಿಷ. ಐ ಥಿಂಕ್ ಗಿರ್ಜಮ್ಮ 60 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಕ್ಕೆ ಇಂಡಸ್ಟ್ರಿಲಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸುಮಾ ಮ್ಯಾಮ್ 44 ಇಯರ್ಸ್ ರೈಟ್? ಯಾ, ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. 25ನೇ ವರ್ಷ ನಿಮ್ಗೆ ಹೇಳಲ್ಲ, ನಾವು ತುಂಬಾ ಬಾರಿ ಹೇಳ್ಬಿಟ್ಟಿದ್ದೀವಿ. ಆ್ಯಂಡ್ ನನಗೆ 10ನೇ ವರ್ಷ ಕಂಪ್ಲೀಟ್ ಮಾಡಿಲ್ಲ, ಈ ವರ್ಷ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ವಿಶ್ ಮಾಡಿದ್ದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.